ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ಪರಭವನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕವಾಗಿ ಬಂದಿದೆ. ಅಧಿಕ ಜ್ಯೇಷ್ಠ ಮಾಸ, ನಂತರ ನಿಧಜ್ಯೇಷ್ಠ ಮಾಸ. ಮೇ 17ರಿಂದ ಜೂನ್ 15ರ ತನಕ ಅಧಿಕ ಜ್ಯೇಷ್ಠ ಮಾಸ ಅಂತ ಕರೀತಾ ಇದ್ದಾರೆ. ಈ ಜ್ಯೇಷ್ಠ ಮಾಸ ಅಧಿಕ ಮಾಸ ಹೇಗೆ ಉಂಟಾಗುತ್ತದೆ, ಅಧಿಕ ಮಾಸ ಎಲ್ಲಿ ಬಂದು ಸೇರುತ್ತದೆ, ಅಧಿಕ ಮಾಸದಲ್ಲಿ ನಾವು ಆಚರಿಸಬಹುದಾದ ಕಾರ್ಯಕ್ರಮ ಕ್ರಿಯಾಕಲಾಪಗಳೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಸಣ್ಣ ಪ್ರಯತ್ನ. ಮೊದಲಿಗೆ ಅಧಿಕ ಮಾಸ ಹೇಗೆ ಉಂಟಾಗುತ್ತದೆ ಅನ್ನೋದನ್ನು ಗಮನಿಸ್ಕೊಳ್ಳೋಣ. ಸನಾತನ ಹಿಂದೂ ಧರ್ಮದ ಪದ್ಧತಿಯಲ್ಲಿ ನಾವು ಕಾಲಮಾನವನ್ನು ಅಳೆಯಲು 2 ವಿಧಾನವನ್ನು ಅನುಸರಿಸ್ತಾ ಇದ್ದೀವಿ ಪೂರ್ವದಿಂದಲೂ. ಒಂದು ಚಾಂದ್ರಮಾನ ಪದ್ಧತಿ, ಒಂದು ಸೌರಮಾನ ಪದ್ಧತಿ. ಚಾಂದ್ರಮಾನ ಪದ್ಧತಿ ಎಂದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ದಿನವನ್ನು ಲೆಕ್ಕ ಇಡೋದಕ್ಕೆ ಚಾಂದ್ರಮಾನ ಪದ್ಧತಿ ಅಂತ ಹೇಳಬಹುದು. ಸೌರಮಾನ ಪದ್ಧತಿ ಎಂದರೆ ಸೂರ್ಯನ ಪರಿಭ್ರಮಣೆ ಅಥವಾ ಸೂರ್ಯನ ಚಲನೆಯ ಮೇಲೆ ದಿನದ ಲೆಕ್ಕಾಚಾರವನ್ನು ಇಡೋದಕ್ಕೆ ಸೌರಮಾನ ಪದ್ಧತಿ ಅಂತ ಹೇಳಬಹುದು. 2 ರೀತಿಯಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಆಚರಣೆ ಉಂಟು. ಕೆಲವು ಹಬ್ಬ ಹರಿದಿನಗಳನ್ನು ಚಾಂದ್ರಮಾನ ಪ್ರಕಾರ, ಕೆಲವು ಹಬ್ಬ ಹರಿದಿನಗಳನ್ನು ಸೌರಮಾನ ಪ್ರಕಾರ ಆಚರಣೆ ಮಾಡೋದುಂಟು. ಈಗ ಪ್ರಧಾನ ವಿಷಯವಾದ ಅಧಿಕ ಮಾಸಕ್ಕೆ ಬರೋಣ. ಅಧಿಕ ಮಾಸ ಹೇಗೆ ಉಂಟಾಗುತ್ತದೆ ಅನ್ನೋ ಪ್ರಶ್ನೆಗೆ ಉತ್ತರ, ಒಂದು ವರ್ಷಕ್ಕೆ ಸೂರ್ಯನ ಪರಿಭ್ರಮಣೆಗೆ ಹಿಡಿಯುವ ದಿನಗಳು ಸುಮಾರು 365. ಚಂದ್ರ 12 ಬಾರಿ ಭೂಮಿಯ ಸುತ್ತ ತಿರುಗುವ ಕಾಲ ಸುಮಾರು 354 ದಿನಗಳು. ಹೀಗಾಗಿ ಈ 2 ಪದ್ಧತಿಯಲ್ಲಿ ವರ್ಷಕ್ಕೆ ಸುಮಾರು 11 ದಿನಗಳ ವ್ಯತ್ಯಾಸ ಉದ್ಭವಿಸುತ್ತದೆ. ಈ 11 ದಿನಗಳು 3 ವರ್ಷಗಳಾಗುವ ಹೊತ್ತಿಗೆ 1 ತಿಂಗಳೇ ಜಾಸ್ತಿ ಆಗುತ್ತದೆ. ಹೀಗೆ 36 ವರ್ಷಗಳು ಕಳೆದರೆ 1 ವರ್ಷವೇ ಜಾಸ್ತಿ ಆಗುತ್ತದೆ. ಆದ್ದರಿಂದ ಕೆಲವು ವಿಷಯಗಳಲ್ಲಿ ಚಾಂದ್ರಮಾನವನ್ನು, ಕೆಲವು ವಿಷಯಗಳಲ್ಲಿ ಸೌರಮಾನ ಪದ್ಧತಿಯನ್ನು ಅನುಸರಿಸುವ ಜನರಿಗೆ ಸಂದಿಗ್ಧದ ಪರಿಸ್ಥಿತಿ ಉಂಟಾಗುತ್ತದೆ. ಕಾಲಕಾಲಕ್ಕೆ ಆಚರಿಸುವ ಹಬ್ಬ ಹರಿದಿನಗಳಲ್ಲಿ ತೊಡಕುಂಟಾಗುತ್ತದೆ. ಆದ್ದರಿಂದ ಅಧಿಕ ಮಾಸ ಪ್ರಾರಂಭವಾಯಿತು. 3 ವರ್ಷಗಳಿಗೊಮ್ಮೆ 1 ತಿಂಗಳನ್ನು ಚಾಂದ್ರಮಾನ ಅನುಸರಿಸುವವರು ಸೇರಿಸಿಕೊಂಡು ಚಾಂದ್ರ ವರ್ಷವನ್ನು ಸೌರ ವರ್ಷಕ್ಕೆ ಸರಿಹೊಂದಿಸುತ್ತಾರೆ. ಆ ಕಾಲಮಾನದ ದಿನಗಳನ್ನೇ ಅಧಿಕ ಮಾಸ ಎನ್ನುತ್ತಾರೆ. ಹಾಗಾದರೆ ಈ ಅಧಿಕ ಮಾಸ ಎಲ್ಲಿ ಸೇರಿಸಬೇಕು ಅನ್ನೋ ಪ್ರಶ್ನೆಗೆ ಉತ್ತರ, ಅಧಿಕ ಮಾಸ ಎಲ್ಲಿ ಸೇರಿಸಬೇಕು ಎಂದರೆ ಸೂರ್ಯನು ಪ್ರತಿ ರಾಶಿಯಲ್ಲೂ ಸುಮಾರು 30 ದಿನಗಳಿಂದ 31 ದಿನಗಳ ಅವಧಿ ಸಂಚರಿಸುತ್ತಾನೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವ ದಿನಮಾನವನ್ನು ಸಂಕ್ರಮಣ ಎಂದು ಕರೆಯುತ್ತಾರೆ. 3 ವರ್ಷಕ್ಕೊಮ್ಮೆ ಈ ಸಂಕ್ರಮಣ ಜರುಗದೆ 1 ತಿಂಗಳು ನಡೆಯುತ್ತದೆ. ಆ ಕಾಲಮಾನದಲ್ಲಿ ಈ ಅಧಿಕ ಮಾಸವನ್ನು ಸೇರಿಸ್ತಾರೆ. ಉದಾಹರಣೆಗೆ ಈ ಬಾರಿ 15/5/2026 ಮೇ 15ನೇ ತಾರೀಕು ವೃಷಭ ಸಂಕ್ರಮಣ ಉಂಟಾಯಿತು. ನಂತರ ಮಿಥುನ ಸಂಕ್ರಮಣ ಉಂಟಾಗುವಂಥದ್ದು 16/6/2026 ಮಿಥುನ ರಾಶಿಗೆ ಸೂರ್ಯ ಸಂಚರಿಸ್ತಾನೆ. 17/5/2026ರಿಂದ 15/6/2026 ಒಂದು 30ರಿಂದ 31 ದಿನಗಳ ಕಾಲಮಾನ ಯಾವುದೇ ಸಂಕ್ರಮಣ ಉಂಟಾಗೋದಿಲ್ಲ. ಆದ್ದರಿಂದ ಆ ಸಂಕ್ರಮಣ ಕಾಲ ಜ್ಯೇಷ್ಠ ಮಾಸದ ಹಿಂಭಾಗದಲ್ಲಿ ನಡೆಯದೇ ಇರೋದರಿಂದ ಆ ಮಾಸವನ್ನು ಅಧಿಕ ಜ್ಯೇಷ್ಠ ಅಂತ ಕರೀತಾ ಇದ್ದಾರೆ. ಅಥವಾ ಮಲಮಾಸ ಎಂದೂ ಕೂಡ ಈ ಕಾಲಮಾನವನ್ನು ಕರೀತಾರೆ. ಹಾಗಾದರೆ ಅಧಿಕ ಮಾಸದಲ್ಲಿ ಏನೇನು ಆಚರಣೆ ಉಂಟು, ಏನೇನು ಆಚರಣೆ ಮಾಡಬಾರ್ದು ಅನ್ನೋ ಪ್ರಶ್ನೆಗೆ ಉತ್ತರ, ಅಧಿಕ ಮಾಸದಲ್ಲಿ ಯಾವುದೇ ಸಂಸ್ಕಾರಾದಿ ಕ್ರಿಯಾಕಲಾಪಗಳಿಗೆ ಅವಕಾಶ ಇರೋದಿಲ್ಲ. ಕೇವಲ ದಾನ, ಯಜ್ಞ, ತಪಸ್ಸು, ದೈವ ಪೂಜೆ, ತೀರ್ಥಕ್ಷೇತ್ರ ದರ್ಶನ, ಹೀಗೆ ಪುಣ್ಯ ಸಂಪಾದನೆಯ ಕರ್ಮ ಕ್ರಿಯಾಕಲಾಪಗಳಲ್ಲಿ ಮಾತ್ರವೇ ಅವಕಾಶ ಹೆಚ್ಚು. ಅಧಿಕಸ್ಯ ಅಧಿಕ ಫಲಂ ಎನ್ನುವ ಹಾಗೆ ಅಧಿಕ ಮಾಸದಲ್ಲಿ ಮಾಡುವಂತಹ ನಿಮ್ಮ ದಾನವಾಗಲಿ, ಯಜ್ಞವಾಗಲಿ, ದೈವ ಪೂಜೆಯಾಗಲಿ, ತೀರ್ಥಕ್ಷೇತ್ರ ದರ್ಶನವಾಗಲಿ ಅಧಿಕವಾದ ಫಲವನ್ನು ಕೊಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ.
ಆದ್ದರಿಂದ ಆದಷ್ಟು ಅಧಿಕ ಮಾಸದಲ್ಲಿ ಈ ಎಲ್ಲ ಕಾರ್ಯಕ್ರಮ ಕ್ರಿಯಾಪಕಲಾಪಗಳಿಗೆ ಅವಕಾಶ ಉಂಟೇ ಹೊರತು ಯಾವುದೇ ಸಂಸ್ಕಾರಾದಿಗಳಿಗೆ ಅವಕಾಶ ಇಲ್ಲ ಎಂದು ಹೇಳಬಹುದು. ಅಧಿಕ ಮಾಸದಲ್ಲಿ ಈ ಎಲ್ಲ ಕಾರ್ಯಕ್ರಮ ಕಲಾಪಗಳು ತಾವೆಲ್ಲ ನಡೆಸಿ ಅಧಿಕ ಫಲವನ್ನು ಹೊಂದಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಧನ್ಯವಾದಗಳೊಂದಿಗೆ ಪ್ರೀತಮ್ ಶರ್ಮಾ.